ಹಾಯ್ ನಮಸ್ತೆ. ನಾನು ಪೂರ್ಣಿಮಾ ಅಂತ. ನನ್ನ ಹೊಸ ಯೂಟ್ಯೂಬ್ ಚಾನಲ್ ಪೂರ್ಣಿಮಾ ಕನ್ನಡ ವ್ಲಾಗ್ಸ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಹೀಗೆ ನನಗೆ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲ ರೆಸಿಪಿ ನಂದು ರುಬ್ಬಿದ್ದ ಅಕ್ಕಿ ರೊಟ್ಟಿ ಮತ್ತು ಆಲೂಗೆಡ್ಡೆ ಬದನೇಕಾಯಿ ಪಲ್ಯ. ಮೊದಲಾಗಿ ಸಣ್ಣಗೆ ಹೆಚ್ಕೊಂಡಿದ್ದ ಆಲೂಗೆಡ್ಡೆ ಸಣ್ಣಗೆ ಹೆಚ್ಕೊಂಡು ಅದನ್ನು ನೀರಿಗೆ ಹಾಕಿ, ಮತ್ತು ಬದನೇಕಾಯಿ ಅಷ್ಟೇ ಸಣ್ಣಗೆ ಹೆಚ್ಕೊಂಡು ಸ್ವಲ್ಪ ಸಣ್ಣಗೆ ಹೆಚ್ಕೋಬೇಕು. ಹೆಚ್ಕೊಂಡು ನೀರಿಗೆ ಹಾಕ್ಬೇಕು. ಅದನ್ನು ಈರುಳ್ಳಿ ಒಂದು ದಪ್ಪದು 2 ಗಡ್ಡೆ ಸಣ್ಣಗೆ ಹೆಚ್ಕೋಬೇಕು. ಟೊಮೊಟೊ ಸ್ವಲ್ಪ ಅದು ಒಂದೆರಡು ದಪ್ಪದು ಗಡ್ಡೆ ಸಣ್ಣಗೆ ಹೆಚ್ಚಿಟ್ಕೋಬೇಕು. ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸಣ್ಣಗೆ ಹೆಚ್ಕೊಂಡಿದ್ದು. ಇಲ್ಲೇ ಒಗ್ಗರಣೆಗೆ ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ, ಬಾಣಲಿ ಕಾಯ್ದ್ಮೇಲೆ ಎಣ್ಣೆ ಒಂದು ದೊಡ್ಡ 4 ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಸಾಸಿವೆ ಆದಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು ಮತ್ತು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು. ಅದು ಮತ್ತು ಸಣ್ಣಗೆ ಹೆಚ್ಚಿರೋ ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಒಂದು 2 ನಿಮಿಷ ಮುಚ್ಚಿಡಬೇಕು. ಮತ್ತು ಹೆಚ್ಚಿಟ್ಕೊಂಡಿರೋ ಆಲೂಗೆಡ್ಡೆ ಮತ್ತು ಬದನೇಕಾಯಿನ ಹಾಕಿ ಸ್ವಲ್ಪ ನೀರು ಬಿಡೋವರೆಗೂ ಫ್ರೈ ಮಾಡಬೇಕು. ಎರಡರಿಂದ 3 ನಿಮಿಷ ಫ್ರೈ ಮಾಡಿ ನಂತರ ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಮುಚ್ಚಿಡಬೇಕು. ನಂತರ 1.5ರಿಂದ 2 ಸ್ಪೂನು ಅಚ್ಚ ಖಾರದ ಪುಡಿ, ನಿಮಗೆ ಎಷ್ಟು ಖಾರ ಎಷ್ಟಕ್ಕೆ ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಹಾಕಿ ಫ್ರೈ ಮಾಡಿ 2 ನಿಮಿಷ ಮುಚ್ಚಿಟ್ಟು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಕೆಳಗಿಳಿಸೋದು. ಮತ್ತು ರುಬ್ಬಿರೋದು ಅಕ್ಕಿ ರೊಟ್ಟಿ ಕಬ್ಬಿಣದ ಹಂಚಿನ ಮೇಲೆ ಹಾಕಬೇಕಿದು. ತವ ಮೇಲೆ ಹಾಕಿದ್ರೆಲ್ಲ ಬರೋಲ್ಲ, ಕಬ್ಬಿಣದ ಹಂಚನ್ನೇ ಯೂಸ್ ಮಾಡಬೇಕು ಈ ರೊಟ್ಟಿಗೆ. ಕಬ್ಬಿಣದ ಹಂಚಿನ ಮೇಲೆ ರೊಟ್ಟಿ ಹಾಕಿದ್ರೆ ರುಬ್ಬಿದ್ದು ಅಕ್ಕಿ ರೊಟ್ಟಿ ಮತ್ತು ಆಲೂಗೆಡ್ಡೆ ಬದನೇಕಾಯಿ ಪಲ್ಯ ರೆಡಿಯಾಗಿರುತ್ತೆ. ಹ್ಯಾಪಿ ರಿಪಬ್ಲಿಕ್ ಡೇ. ಥ್ಯಾಂಕ್ ಯು.